ಇನ್ನು ನಾಳೆ ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಬಳಿಕ ಸಿಎಂ ಸೇರಿದಂತೆ ಕೆಲ ಸಚಿವರ ಪದಗ್ರಹಣ ನಡೆಯುತ್ತೆ. ಈ ಮಧ್ಯೆ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ 13 ನಾಯಕರುಗಳಿಗೆ ಮತ್ತೆ ಅಧಿಕಾರ ಸಿಗಬಹುದು. ಇನ್ನುಳಿದಂಥ 16 ಮಂದಿಗೆ ಕೋಕ್ ಕೊಡುವಂತ ಮುನ್ಸೂಚನೆ ಸಿಗ್ತಾ ಇದೆ. ಮತ್ತೊಂದು ಕಡೆ ಡಿಸಿಎಂ ಸ್ಥಾನಕ್ಕಾಗಿ ಹಿರಿಯ ನಾಯಕರುಗಳ ನಡುವೆ ಬಹಳ ಲಾಬಿ ನಡೀತಾ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬೋಣ. ಡಿಸಿಎಂ ಹುದ್ದೆ ಏನು ಸಂವಿಧಾನಿಕವಾದಂತಹ ಹುದ್ದೆ ಅಲ್ಲ. ಇವತ್ತು ಲಿಂಗಾಯತ್ ಸಮುದಾಯಕ್ಕೂ ಸಹಿತ ಪ್ರಾಪರ್ ಆಗಿ ರಿಪ್ರೆಸೆಂಟೇಷನ್ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ಡಿಸಿಎಂ ಮಾಡಬೇಕು ಬೇಡ ಎಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಈಗ ಅವರೇ ತೀರ್ಮಾನ ಮಾಡಬೇಕು. ಸೀನಿಯಾರಿಟಿ ನಿಮಗೆಲ್ಲ ಗೊತ್ತಿದೆ. ಸಿದ್ದರಾಮಯ್ಯ ಬಳಿಕ ಮುಖ್ಯಮಂತ್ರಿ ಯಾರೆಂಬ ಪ್ರಶ್ನೆಗೆ ಉತ್ತರ ಸ್ಪಷ್ಟ. ಅದು ಡಿಕೆ ಶಿವಕುಮಾರ್. 3 ವರ್ಷಗಳ ಕಾಲ ಉಪಮುಖ್ಯಮಂತ್ರಿಯಾಗಿದ್ದ ಡಿಕೆಗೆ ಸದ್ಯ ಪದೋನ್ನತಿಯಾಗಿದ್ದು ಖಾಲಿಯಾಗೋ ಕುರ್ಚಿಗಾಗಿ ಪೈಪೋಟಿ ಶುರುವಾಗಿದೆ. ಡಿಸಿಎಂ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಪಕ್ಷದ ಘಟಾನುಘಟಿ ನಾಯಕರ ನಡುವೆ ಲಾಬಿ ಶುರುವಾಗಿದೆ. ಹಿರಿವಯಸ್ಸಿನ ಅನುಭವ, ಪಕ್ಷ ಸಂಘಟನೆ, ಸಮುದಾಯದ ಕೋಟಾದಡಿ ನಾಯಕರು ಟವಲ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಈ ಡಿಸಿಎಂ ಪಟ್ಟದಾಟದ ದಾಳಗಳು ಹೇಗೆ ಉರುಳುತ್ತಿವೆ ಅನ್ನೋದರ ಬಗ್ಗೆ ಎಳೆಯಾಗಿ ತೋರಿಸ್ತೀವಿ. ಅದಕ್ಕೂ ಮುನ್ನ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಮಾಜಿ ಸಚಿವರ ಕಥೆ ಬಗ್ಗೆ ಹೇಳ್ತೀವಿ ಕೇಳಿ. ಸಿದ್ದು ಸಂಪುಟದಲ್ಲಿದ್ದ ಯಾವ್ಯಾವ ನಾಯಕರಿಗೆ ಕಾದಿದೆ ಸಂಕಷ್ಟ? 13 ನಾಯಕರಿಗೆ ಮತ್ತೆ ಚಾನ್ಸ್, 16 ಮಂದಿಗೆ ಬಿಗ್ ಶಾಕ್. ನಾಳೆ ಸಂಜೆ 6 ಗಂಟೆ ಬಳಿಕ ರಾಜ್ಯ ಸರ್ಕಾರದ ಇಡೀ ಚಿತ್ರಣ ಬದಲಾಗಲಿದೆ. ಕಾಂಗ್ರೆಸ್ನ 130ಕ್ಕೂ ಹೆಚ್ಚು ಶಾಸಕರು ತಮ್ಮ ಸಿಎಲ್ಪಿ ನಾಯಕನ ಆಯ್ಕೆ ಮಾಡಲಿದ್ದಾರೆ. ಆ ಸಿಎಲ್ಪಿ ನಾಯಕ ಡಿಕೆ ಅನ್ನೋದು ಸದ್ಯಕ್ಕೇನು ಗುಟ್ಟಾಗುವುದಿಲ್ಲ. ಡಿಕೆ ಅಧಿಕಾರದ ಚುಕ್ಕಾಣಿ ಹಿಡಿದ ಬಳಿಕ ಹೊಸದಾಗಿ ಸರ್ಕಾರ ರಚಿಸಬೇಕಾಗುತ್ತೆ. ಆಗ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಕೆಲ ಸಚಿವರನ್ನ ಕೈ ಬಿಡಬಹುದು. ಇನ್ನು ಕೆಲವರಿಗೆ ಮತ್ತೆ ಅವಕಾಶ ನೀಡಬಹುದು. TV9ಗೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಸಿದ್ದು ಸಂಪುಟದ 13 ನಾಯಕರಿಗೆ ಸಚಿವ ಸ್ಥಾನದ ಮತ್ತೊಂದು ಚಾನ್ಸ್ ಸಿಕ್ಕರೆ 16 ನಾಯಕರಿಗೆ ಶಾಕ್ ಕಾದಿದೆ ಎನ್ನಲಾಗ್ತಿದೆ. ಹಾಗಿದ್ರೆ ಯಾರ್ಯಾರು ಡಿಕೆ ಆಡಳಿತದಲ್ಲೂ ಇರ್ತಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಕೆ ಪಾಟೀಲ್, ಶಿವರಾಜ್ ತಂಗಡಗಿ, ಕೆಎಚ್ ಮುನಿಯಪ್ಪ, ಮಂಕಾಳ್ ವೈದ್ಯ, ಸಂತೋಷ್ ಲಾಡ್ ಹಾಗೂ ದಿನೇಶ್ ಗುಂಡೂರಾವ್ ಸಂಪುಟಕ್ಕೆ ಮರು ಸೇರ್ಪಡೆಯಾಗೋ ವಿಶ್ವಾಸದಲ್ಲಿದ್ದಾರೆ. ಹೀಗೆ ವಿಶ್ವಾಸದಲ್ಲಿರೋ ನಾಯಕರು ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಂತೆ ಕಾಣ್ತಿದೆ. ದಿಲ್ಲಿಯ ಕಾಂಗ್ರೆಸ್ ಪಾಲಿನ ದೊರೆಗಳು ಡಿಕೆ ಸಂಪುಟದಲ್ಲಿ 4 ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋ ಬಗ್ಗೆ ಮಾತನಾಡಿದ್ದಾರೆ ಅನ್ನೋ ಮಾತು ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಿದೆ. ಒಂದ್ ವೇಳೆ ಹೀಗೇನಾದ್ರೂ ಆದ್ರೆ ದಲಿತ, ಲಿಂಗಾಯತ, ಅಲ್ಪಸಂಖ್ಯಾತ ಅಂತ ಸಮುದಾಯಗಳ ಸೂತ್ರ ಹೆಣಿಬಹುದು. ಈ ಕಾರಣಕ್ಕೆ ನಾಯಕರು ತಿಳಿಯದಂತೆ ಲಾಬಿ ಶುರು ಮಾಡಿದ್ದಾರೆ. ಮೊದಲಿಗೆ ಈ ಡಿಸಿಎಂ ಪಟ್ಟದಾಟವನ್ನ ಈಶ್ವರ್ ಖಂಡ್ರೆ ಅವರಿಂದ ಶುರು ಮಾಡೋಣ. ಯಾವಾಗ ಸಿಎಂ ರಾಜೀನಾಮೆ ಕೊಟ್ಟರು ಆ ಕ್ಷಣವೇ ಖಂಡ್ರೆ ದಾಳ ಉರುಳಿಸಿದ್ರು. ನೆನ್ನೆ ಲಿಂಗಾಯತ ಸಮುದಾಯದ ಶಾಸಕರ ಜೊತೆ ಸಭೆ ನಡೆಸಿದ್ರು. ತಮಗೆ ಡಿಸಿಎಂ ಸ್ಥಾನ ಕೊಡಿಸೋದಕ್ಕೆ ಬೆಂಬಲಿಸುವಂತೆ ಮುಕ್ತ ಮನಸ್ಸಿನಿಂದ ಮನವಿ ಮಾಡಿಕೊಂಡ್ರು. ಒಂದು ವೇಳೆ ವರಿಷ್ಠರು ತಮ್ಮತ್ತ ಗಮನ ಹರಿಸದೇ ಇದ್ರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವಂತೆಯೂ ಸುಳಿವು ಕೊಟ್ರು. TV9 ಜೊತೆಗೆ ಮಾತನಾಡಿದ ಈಶ್ವರ್ ಖಂಡ್ರೆ ತಮ್ಮ ಸಮುದಾಯ ಎಷ್ಟು ಬಲಿಷ್ಠ ಅನ್ನೋದನ್ನ ಒತ್ತಿ ಹೇಳಿದ್ರು. ಬಹಳಷ್ಟು ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಶ್ರಮ ಮಾಡಿದ್ದೇನೆ. ಈಗ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರು ಸಹಿತ ಇವತ್ತು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಸಮುದಾಯವನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು, ಯಾಕೆಂದರೆ ಲಿಂಗಾಯತ್ ಸಮುದಾಯ ಇದು ಪ್ರಬಲ ಸಮುದಾಯ. ಇವತ್ತು ಲಿಂಗಾಯತ್ ಸಮುದಾಯದಿಂದ ಸುಮಾರು 36 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿದ್ದಾರೆ. ಇವತ್ತು ಲಿಂಗಾಯತ್ ಸಮುದಾಯಕ್ಕೂ ಸಹಿತ ಪ್ರಾಪರ್ ಆಗಿ ರಿಪ್ರೆಸೆಂಟೇಷನ್ ಕೊಡಬೇಕು ಅನ್ನುವಂಥದ್ದು ಇವತ್ತು ಸಮುದಾಯದವರ ಅಭಿಪ್ರಾಯ ಆಗಿದೆ. ಹೀಗೆ ಲಿಂಗಾಯತ ಕೋಟಾದಡಿ ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ಖಂಡ್ರೆ ಕಣ್ಣಿಟ್ರೆ ಬೀದರ್ನಲ್ಲಿ ಅಭಿಮಾನಿಗಳು ಖಂಡ್ರೆಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಆತ ಮತ್ತೊಬ್ಬ ಲಿಂಗಾಯತ ನಾಯಕ ಎಂಬಿ ಪಾಟೀಲ್ರನ್ನ ಹೈಕಮಾಂಡ್ ಕರೆ ಮಾಡಿ ಕರೆಸಿಕೊಂಡಿದೆ. ಸಿದ್ದರಾಮಯ್ಯ ಆಪ್ತ ಬಣದ ಈ ನಾಯಕ ಕೂಡ ಡಿಸಿಎಂ ಹುದ್ದೆಯ ಆಕಾಂಕ್ಷಿಯಾಗಿದ್ದಾರೆ.
ಹೈಕಮಾಂಡ್ DCM ಮಾಡಬೇಕು ಬೇಡ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡ, ಇದನ್ನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಅಲ್ಲ ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಪೈಪೋಟಿ ನಡೆಸಿ. ನಾನು ಮಾಡಿಲ್ಲ, ಪೈಪೋಟಿ ಮಾಡಿಲ್ಲ ನಾನು. ವರಿಷ್ಠರು MB ಪಾಟೀಲ್ರನ್ನ ಮಾತ್ರವಲ್ಲ, ಡಾಕ್ಟರ್ G ಪರಮೇಶ್ವರ್ ಅವರಿಗೂ ದಿಲ್ಲಿಗೆ ಬುಲಾವ್ ಕೊಟ್ಟಿದ್ದಾರೆ. ದಲಿತ ಕೋಟಾದಡಿ ಪರಮೇಶ್ವರ ಹೆಸರು ಬಲವಾಗಿ ಕೇಳಿಬರ್ತಿದೆ. ಇದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ 6ಕ್ಕೂ ಹೆಚ್ಚು ಶಾಸಕರು ಪ್ರಿಯಾಂಕ್ ಖರ್ಗೆ ಪರ ಬ್ಯಾಟ್ ಬೀಸಿದ್ದಾರೆ. ಪ್ರಿಯಾಂಕ್ಗೆ DCM ಸ್ಥಾನ ನೀಡಬೇಕು ಅಂತ ಬ್ಯಾಟ್ ಬೀಸಿದ್ದಾರೆ. ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಯುವ ಕಣ್ಮಣಿಯಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ತಾವು ಡೆಪ್ಟಿ CM ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ITBT ಕ್ಷೇತ್ರವಾಗಲಿ, ಪಂಚಾಯತ್ ರಾಜ್ ಇಲಾಖೆ ಆಗಲಿ, ಅವರು ಕೈಗೊಂಡಿರುವ ಪ್ರತಿಯೊಂದು ಕಾರ್ಯಕ್ಕೂ ಉತ್ತಮ ಸ್ಪಂದನೆ ದೊರೆತಿದ್ದು, ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಈ ಮೂಲಕ ವಿನಮ್ರ ಮನವಿ ಮಾಡುತ್ತೇನೆ. ಇದೇ ದಲಿತ ಕೋಟಾದಡಿ ಕೋಲಾರ ಕಾಂಗ್ರೆಸ್ನಲ್ಲಿ ಆಗ್ರಹ ಕೇಳಿಬಂದಿದೆ. SC ಎಡಗೈ ಸಮುದಾಯದ KH ಮುನಿಯಪ್ಪ ಅವರನ್ನ DCM ಮಾಡುವಂತೆ ಜಿಲ್ಲಾ ನಾಯಕರು ಆಗ್ರಹಿಸಿದ್ದಾರೆ. ಮುನಿಯಪ್ಪ ಕೂಡ ತಾವು ಯಾವುದೇ ಜವಾಬ್ದಾರಿ ಕೊಟ್ಟರೂ ನಿಭಾಯಿಸಲು ಸಿದ್ಧ ಅಂದಿದ್ದಾರೆ. ಜೊತೆಗೆ ತಮ್ಮ ರಾಜಕೀಯ ಅನುಭವದ ದಾಳ ಉರುಳಿಸಿದ್ದಾರೆ. ಈಗ ಅವರೇ ತೀರ್ಮಾನ ಮಾಡಬೇಕು. ಸೀನಿಯಾರಿಟಿ ನಿಮಗೆಲ್ಲ ಗೊತ್ತಿದೆ. 7 ಸಾರಿ ಪಾರ್ಲಿಮೆಂಟ್ ಗೆದ್ದು 10 ಸಾರಿ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ. ಹೈಕಮಾಂಡ್ ಅವರ ಆದೇಶದ ಮೇರೆಗೆ ಚುನಾವಣೆ ಇದೆ, ನಿಮ್ಮ ಅವಶ್ಯಕತೆ ಇದೆ, ನೀವು ಹೋಗಬೇಕಂದ್ರು. ನಾನು ವೈಯಕ್ತಿಕವಾಗಿ ಇಷ್ಟಪಟ್ಟು ಬಂದಿದ್ದಲ್ಲ. ಅವರ ಆದೇಶನ ಪಾಲನೆ ಮಾಡಿದ್ದೀನಿ. ಜನ ಆಶೀರ್ವಾದ ಮಾಡಿದ್ದಾರೆ, ಕೆಲಸನೂ ಮಾಡಿದ್ದೀನಿ. ನನ್ನ ಸರ್ವಿಸನ್ನು ಯಾವ ರೀತಿ ಅವರು ಉಪಯೋಗಿಸ್ಬೇಕು ಅಂತ ಹೈಕಮಾಂಡು ನಮ್ಮ ನಾಯಕರುಗಳಂತ ನಮ್ಮ ಸಿದ್ದರಾಮಯ್ಯವರು ಮತ್ತು ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಗಾದಿ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಖುದ್ದು ಸಿದ್ದರಾಮಯ್ಯರಿಗೆ ತಮ್ಮ ಹೆಸರು ಶಿಫಾರಸು ಮಾಡುವಂತೆ ಕೇಳಿದ್ದಾರೆ. ವೇಣುಗೋಪಾಲ್ ಕರೆ ಮಾಡಿದಾಗಲೂ ಇದೇ ಮಾತನ್ನೇ ಹೇಳಿದ್ದಾರೆ. ನಾವು ಒಪ್ಪಿಸಿದ್ದೀವಿ, ಯಾವ ರೀತಿ ಇರಬೇಕಂತ ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರು ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಮೊನ್ನೆ ಹೇಳಿದ್ವಿ, ಅವ್ರಿಗೆ ಹೇಳಿದ್ವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷರಿಗೂ ಹೇಳಿದ್ವಿ. ಸೊ ಬಂದಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನಮಗೆ. KPCC ಪಟ್ಟದ ಕುರಿತು ಗೊಂದಲ ಮೂಡೋದು ಅನುಮಾನ. ಆದರೆ DCM ಸ್ಥಾನವನ್ನು ಹೇಗೆ ಹಂಚಿಕೆ ಮಾಡುತ್ತೆ ಅನ್ನೋದೇ ಕಾಂಗ್ರೆಸ್ ಮುಂದಿರೋ ಸವಾಲು. ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಅಧಿಕಾರ ಹಸ್ತಾಂತರ ಮಾಡಿದ ವರಿಷ್ಠರು ಸಚಿವ ಸ್ಥಾನಗಳ ಹಂಚಿಕೆಯನ್ನು ಸುಸೂತ್ರವಾಗಿ ಮಾಡ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.